ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. 11:30 ಆಗ್ತದೆ. ಆಗ್ಲೇ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಎಲ್ಲ ತಿಂದಾಯ್ತು. ತಲೆಗೆ ಎಣ್ಣೆ ಹಚ್ಕೊಂಡಿದೀನಿ. ಇನ್ನ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಬೇಕು. ನಿಮ್ಗೆ ಟೈಟಲ್ ನೋಡ್ತಾ ಇದ್ದಾಗಲೇ ಗೊತ್ತಾಗಿದೆ ಅನ್ಸುತ್ತೆ. ನಾನು ಟ್ರಿಪ್ಗೆ ಹೋಗ್ತಾ ಇದೀನಿ. ನಾಳಿದ್ದು ಶನಿವಾರ ಮತ್ತೆ ಭಾನುವಾರ. ಆಕ್ಚುಲಿ ಶುಕ್ರವಾರ ನೈಟೇ ಹೋಗ್ತಾ ಇದೀವಿ ಬಸ್ಸಲ್ಲಿ. ಅಂದ್ರೆ ಮಿನಿ ಬಸ್ ಮಾಡಿದೀವಿ. ನನ್ನ ಹಸ್ಬೆಂಡ್ ಇದಾರಲ್ಲ, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗ್ತಾ ಇರೋಂಥ ಟೂರ್ ಇದು. ಇವತ್ತು ನೈಟ್ ಹೋಗಿ ಬೆಳಿಗ್ಗೆ ಅಲ್ಲಿಗೆ ತಲುಪ್ತೀವಿ ಹೋಗೋ ಜಾಗಕ್ಕೆ. ಶನಿವಾರ ಭಾನುವಾರ ಇದ್ದು ಭಾನುವಾರ ನೈಟ್ ಬರ್ತೀವಿ. 2 days ಹೋಗ್ತಾ ಇದೀವಿ ಟ್ರಿಪ್ಗೆ. ಇಲ್ಲೇ ಹತ್ರ ಕರ್ನಾಟಕದಲ್ಲೇ ಹೋಗ್ತಾ ಇರೋದು. ನಾನು ಯಾವ ಪ್ಲೇಸ್ ಅಂತ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಯಾವ ಪ್ಲೇಸ್ ಅಂತ ಹೇಳಿ. ಅಲ್ಲಿವರೆಗೂ ಗೆಸ್ ಮಾಡ್ತಾ ಇರಿ ಯಾವ ಪ್ಲೇಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೂ ಏನು ಪ್ಯಾಕಿಂಗ್ ಆಗಿಲ್ಲ, ಎಲ್ಲ ಪ್ಯಾಕಿಂಗ್ ಆಗಬೇಕಾಗಿದೆ. ಇವಾಗ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಮಾಡ್ಕೊಂಡಾದ್ಮೇಲೆ ನಾನು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ. ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಕೂತಿದ್ದೀನಿ. ಇವಾಗ ಪ್ಯಾಕ್ ಮಾಡ್ಕೋಬೇಕು. ನಾನು ಬಟ್ಟೆಗಳನ್ನ ಹಾಕೋತಾ ಇದ್ದೀನಿ. 3 ಜೊತೆ ಹಾಕೊಂಡಿದ್ದೀನಿ. ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಇರಲಿ ಅಂತ ಹೇಳಿ ಅದನ್ನು ಹಾಕೋತಾ ಇದ್ದೀನಿ. ಯಾವುದಕ್ಕೂ ಬೇಕಾಗ್ತಾ ಇರುತ್ತೆ ಅಂತ ಹೇಳಿ. ಮತ್ತು ನನ್ನ ಮಗಳದು ಅಷ್ಟೇ ತೊಗೊಂಡಿದ್ದೀನಿ. ಮತ್ತು ನನ್ನ ಮಗಂದಿದು. ಮತ್ತು ಶಾಲ್ ಬೇಕಾಗುತ್ತೆ ಅಂತ ಹೇಳಿ ಶಾಲು ಹಾಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬಟ್ಟೆ ಅವ್ರು ಬಂದಮೇಲೆ ಹಾಕ್ತೀನಿ. ಸಂಜೆ ಅವ್ರು ಬಂದಮೇಲೆ ಯಾವುದೋ ಅವ್ರು ಸೆಲೆಕ್ಟ್ ಮಾಡ್ತಾರೆ, ಆಮೇಲೆ ಸಂಜೆ ಮೇಲೆ ಹಾಕೊತೀನಿ. ನನ್ನ ಮಗಂದು ಮತ್ತು ನನ್ನ ಮಗಳದ್ದು 1-2 ಎಕ್ಸ್ಟ್ರಾ ಪ್ಯಾಂಟ್ಗಳು ಹಾಕೋತಾ ಇದ್ದೀನಿ. ಅವ್ರು ಜಾಸ್ತಿ ಕೊಳೆ ಮಾಡ್ಕೊತಾರೆ ಅಂತ ಹೇಳಿ ಹಾಕೋತಾ ಇದ್ದೀನಿ. ಮತ್ತು ಇದು ಕವರ್ಗಳು. ಯೂಸ್ ಮಾಡಿರೋ ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೆ ಸಪ್ರೇಟಾಗಿ ಒಂದು ಕವರ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಒಗ್ದಿರೋ ಬಟ್ಟೆಗಳು, ಯೂಸ್ ಮಾಡಿರೋ ಬಟ್ಟೆಗಳು ಮಿಕ್ಸ್ ಆದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಕವರ್ಗಳನ್ನ ಹಾಕೋತಾ ಇದ್ದೀನಿ. ಇನ್ನು ಈ ಸೀಲ್ಡ್ ಕವರಲ್ಲಿ ಶಾಂಪು ಮತ್ತು ಸೋಪ್ನ ಹಾಕೊಂಡಿದ್ದೀನಿ. ಇನ್ನು ಪೇಸ್ಟು, ಬ್ರಷಸ್ ಇನ್ನೂ ಹಾಕೊಂಡಿಲ್ಲ. ಪೇಸ್ಟು ಚಿಕ್ಕದಿಲ್ಲ. ನನ್ನ ಹಸ್ಬೆಂಡ್ ಸಂಜೆ ಚಿಕ್ಕದಂದರೆ ಹಾಕ್ತೀನಿ, ಇಲ್ಲಾಂದರೆ ದೊಡ್ಡದೇ ಹಾಕೊಂಡು ಹೋಗ್ತೀನಿ. ಇನ್ನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮತ್ತು ಮೇಕಪ್ ಪ್ರಾಡಕ್ಟ್ಸ್ ಮಿಕ್ಕಿದ್ದೆಲ್ಲ ನಾನು ಒಟ್ಟಿಗೆ ಸಂಜೆ ರೆಡಿ ಆದ್ಮೇಲೆ ಹಾಕೊತೀನಿ. ಇವಾಗಲೇ ಹಾಕ್ಬಿಟ್ರೆ ಮತ್ತೆ ತೆಗಿಬೇಕು ಸಂಜೆ. ಸೊ ಅದಕ್ಕೆ ಅದನ್ನ ಹಾಕಿಲ್ಲ, ಅದೊಂದು ಹಾಕೋಬೇಕು. ಅದೊಂದು ಬಾಕಿ ಇದೆ. ಮತ್ತೆ ಪವರ್ ಬ್ಯಾಂಕ್ ಒಂದು ಚಾರ್ಜ್ ಆಗ್ತಾ ಇದೆ. 1 ಪಾಯಿಂಟ್ ಆಗಿರೋದು, ಇನ್ನ ಬೆಳಗ್ಗೆಯಿಂದ ಚಾರ್ಜ್ ಆಗ್ತಾನೇ ಇದೆ. ಇನ್ನು 2 ಪಾಯಿಂಟ್ ಆಗಬೇಕು. 3 ಪಾಯಿಂಟ್ ಆಗಿದ ತಕ್ಷಣ ಅದೊಂದು ಬ್ಯಾಗ್ ಹಾಕೋಬೇಕು. ಇನ್ನು ಚಾರ್ಜರ್ ಎಲ್ಲ ಲಾಸ್ಟಲ್ಲಿ ಹಾಕೊತೀನಿ. ಮೊಬೈಲ್ ಒಟ್ಟಿಗೆ ಎಲ್ಲ ಪೂರ್ತಿ ಚಾರ್ಜ್ ಮಾಡಾದ್ಮೇಲೆ ಹಾಕೊತೀನಿ. ನೋಡಿ, ಇನ್ನು ಸ್ಟವ್ ಕ್ಲೀನ್ ಮಾಡಿಲ್ಲ. ಸ್ಟವ್ ಕ್ಲೀನ್ ಮಾಡಬೇಕು. ಅಡುಗೆ ಮನೆ ಕ್ಲೀನ್ ಮಾಡೋಷ್ಟ್ರಲ್ಲಿ 1 hour ಹಿಡಿಯುತ್ತೆ. ನನ್ನ ಮಗಳು ಬಂದಮೇಲೆ ಅವಳನ್ನ ಮಲಗಿಸಿ ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಅಲ್ಲಿವರೆಗೂ ಮಾಡೋದಿಲ್ಲ. ಇನ್ನೇನೋ ಬರ್ತಾಳೆ. ಇನ್ನು ಸಿರಪ್ಗಳು, ಮಾತ್ರೆಗಳು ಅದೊಂದು ಹಾಕೋಬೇಕು. ಅದೊಂದು ಹಾಕೊಂಡಿಲ್ಲ, ತೆಗ್ದಿಕ್ಕಿದ್ದೀನಿ, ಹಾಕೋಬೇಕು. ಮಾತ್ರೆಗಳಾದರೆ ವಾಮಿಟ್ ಮಾತ್ರೆ ಮತ್ತು ಜ್ವರದ್ದೇನು ಹಾಕೊಂಡಿಲ್ಲ. ಮೈಕೈ ನೋವಿನ ಮಾತ್ರೆ, ತಲೆನೋವಿನ ಮಾತ್ರೆ, ಆಮೇಲೆ ಗ್ಯಾಸ್ಟ್ರಿಕ್ದು ಮಾತ್ರೆ, ಇದನ್ನೆಲ್ಲ ಹಾಕೊಂಡಿದ್ದೀನಿ. ವಾಮಿಟ್ ಮಾತ್ರೆ ನಾನು ವಾಮಿಟ್ ಸೆನ್ಸೇಷನ್ ಜಾಸ್ತಿ ನನಗೆ. AC ಬಸ್ಸು, AC ಕಾರು ಆಗೋದಿಲ್ಲ ನನಗೆ. ತುಂಬಾ ವಾಮಿಟ್ ಬರುತ್ತೆ ನನಗೆ. ಬಟ್ ಇವತ್ತು ಹೋಗ್ತಾ ಇರೋದು ನಾನೆಸಿನೇ, ಆದ್ರೂ ವಾಮಿಟ್ ಸೆನ್ಸೇಷನ್ ಆಗೇ ಆಗುತ್ತೆ. ಗಾರ್ಡ್ ಸೆಕ್ಷನ್ ಅಲ್ವಾ ಹೋಗ್ತಾ ಇರೋದು ಪ್ಲೇಸು. ಸೊ ಮಾತ್ರೆಗಳನ್ನ ತೊಗೊಂಡಿದ್ದೀನಿ. ಹೋಗಕ್ಕೆ ಮುಂಚೆ ಒಂದು ಮಾತ್ರೆ ನುಂಗ್ಬಿಟ್ಟು ಹೋಗ್ತೀನಿ ನಾನು ಯಾವಾಗಲೂ, ವಾಮಿಟ್ ಬರದೇ ಇರಲಿ ಅಂತ ಹೇಳಿ. ಹಾಗೂ ಒಂದೊಂದ್ಸತಿ ಬಂದ್ಬಿಡುತ್ತೆ. ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿರ್ತೀನಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಇದೊಂದು ಪ್ರಾಬ್ಲಮ್ ನಮಗೆ, ಇನ್ನೇನು ಪ್ರಾಬ್ಲಮ್ ಇಲ್ಲ. ನಾನು ಮಾತ್ರೆ ತಗೊಂಡಿಲ್ಲ ಅಂತ ನೆನಪಾಗಿದ ತಕ್ಷಣ ನನಗೆ ಸ್ಟೀಮರ್ ನೆನಪಾಯ್ತು. ನನ್ನ ವ್ಯೂವರ್ ಒಬ್ರು ಸ್ಟೀಮರ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ರು. ಇದು ಸ್ಟೀಮರು ನೋಡಿ. ಇದು ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ನಿಮಗೆ. ಒಂದು 300 rupeesಗೆಲ್ಲ ಸಿಗುತ್ತೆ ಈ ಮೆಡಿಕಲ್ ಸ್ಟೋರಲ್ಲಿ. ಸ್ಟೀಮರ್ ಕೊಡಿ ಅಂದ್ರೆ ಕೊಡ್ತಾರೆ. ಪಾರ್ಲರ್ ಐಟಮ್ಸ್ಗಳು ಸಿಗುತ್ತಲ್ಲ, ಆ ಅಂಗಡಿಲೂ ನಿಮಗೆ ಸಿಗುತ್ತೆ. ಇದರಲ್ಲಿ ವಾಟರ್ ಲೆವೆಲ್ ಅಂತ ಒಂದು ಮಾರ್ಕ್ ಹಾಕಿರ್ತಾರೆ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ ಐ ಥಿಂಕ್. ವಾಟರ್ ಲೆವೆಲ್ ಅಂತ ಒಂದು ಆರೋ ಮಾರ್ಕ್ ಹಾಕಿರ್ತಾರೆ. ಆ ಲೆವೆಲ್ವರೆಗೂ ನಾವು ನೀರು ಹಾಕಬೇಕಾಗುತ್ತೆ. ಆ ನೀರಿಗೆ ನೋಡಿ ಈ ಥರದ್ದೊಂದು ಕ್ಯಾಪ್ಸೂಲ್ ಬರುತ್ತೆ. ಇದು ಡಾಕ್ಟರ್ ಬರ್ಕೊಟ್ಟಿರೋದು ನಮಗೆ. ಆಕ್ಚುಲಿ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಇದನ್ನೇ ಕೊಡೋದು. ಇದ್ರ ಹೆಸರು ಕರ್ವೋಲ್ ಪ್ಲಸ್ ಅಂತ ಹೇಳಿ, KARVOL. ಸ್ಪೆಲ್ಲಿಂಗು ಹಾಕ್ತೀನಿ ನಾನು ಸ್ಕ್ರೀನ್ ಮೇಲೆ.
ನೋಡಿ ಈ ತರದ್ದು ಸಿಗುತ್ತೆ. ಮೆಡಿಕಲ್ ಸ್ಟೋರ್ ಅಲ್ಲೆಲ್ಲ ಕೇಳಿದ್ರೆ ನಿಮ್ಗೆ ಕೊಡ್ತಾರೆ. ನನ್ ಮಗ ಹುಟ್ಟಿದಾಗ ತುಂಬಾ ಕೋಲ್ಡ್ ಕಾಫ್ ಇತ್ತು ಅವನ್ಗೆ ಜಾಸ್ತಿ. ಸೊ ಇದನ್ನ ಬರ್ಕೊಟ್ರು, ಯಾವಾಗ್ಲೂ ಅವನ್ಗೆ ಸ್ಟೀಮ್ ಕೊಡಿ ಅಂತ ಹೇಳಿ. ನೊಬಿಲೈಸೇಷನ್ ಜಾಸ್ತಿ ಕೊಡಕ್ ಆಗಲ್ಲ ಅಲ್ವಾ ಮಕ್ಕಳಿಗೆ, ತುಂಬಾ ಜಾಸ್ತಿ ಕಫ ಕೊಟ್ಬಿಟ್ರೆ ಮಾತ್ರ ನೊಬಿಲೈಸೇಷನ್ ಕೊಡ್ಬೇಕಾಗತ್ತೆ. ಸೊ ಇದನ್ನ ಕೊಡಿ ಅಂತ ಹೇಳಿ ದಿನ 3 to 4 ಟೈಮ್ ಕೊಡಿ ಅಂತ ಹೇಳಿ ಇದನ್ನ ಬರ್ಕೊಟ್ಟಿದ್ರು. ಅವಾಗಿಂದ ನನ್ನ ಮಗನ್ಗಾಯ್ತು, ನನ್ನ ಮಗಳಿಗೂ ಕೊಡ್ತಾ ಇದೀವಿ, ನನ್ನ ಮಗನಿಗೂ ಕೊಡ್ತಾ ಇದೀವಿ. ನಾನು ತಗೋತೀನಿ ಈಗ ನಮ್ ಕೋಲ್ಡ್ ಆದಾಗ ಜಾಸ್ತಿ. ದೊಡ್ಡವರು ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇದೊಂಥರ ನೀಲಗಿರಿ ತೈಲ ಅಂತೀವಲ್ಲ ಆ ತರ, ಒಳಗಡೆ ಲಿಕ್ವಿಡಿ ಟೈಪ್ ಇರುತ್ತೆ. ಇದು ಕ್ಯಾಪ್ಸೂಲ್ ಹಾಕಾಗಿಲ್ಲ, ಇದನ್ನ ಕಟ್ ಮಾಡಿ ಹಾಕ್ಬೇಕಾಗತ್ತೆ. ಒಳಗಡೆ ಒಂಥರ ಲಿಕ್ವಿಡಿ ಟೈಪ್ ಇರುತ್ತೆ. ಅದನ್ನ ನೀರೊಳಗೆ ಹಾಕಿ ಪ್ಲಗ್ನ ಫಿಕ್ಸ್ ಮಾಡಿ ಸ್ವಿಚ್ ಹಾಕಿ ಸ್ಟೀಮ್ ತಗೊಳ್ಳೋದು ಅಷ್ಟೇ. ಇದು ಇನ್ನೇನಿಲ್ಲ. ದಿನಕ್ಕೆ 3-4 ಸತಿ ತಗೊಂಡ್ರೆ ಮಾತ್ರ ಕೋಲ್ಡ್ ಮಾತ್ರ ತುಂಬಾ ಬೇಗ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಪ್ರೈಸ್ ಬಂದು 63 ರೂಪಾಯಿ ಇದೆ. ಅಕಸ್ಮಾತ್ ನಾನು ಸ್ಟೀಮರ್ ಯೂಸ್ ಮಾಡೋದಿಲ್ಲ, ನನ್ಗೆ ಇಷ್ಟ ಇಲ್ಲ ಅನ್ನೋದಾದ್ರೆ, ಕೆಲವು ಮಕ್ಕಳು ತುಂಬಾ ಹಠ ಮಾಡ್ತಾರೆ ಸ್ಟೀಮರ್ ತಗೊಳಕ್ಕೆ. ಅವ್ರಿಗೆ ಅಭ್ಯಾಸ ಇರಲ್ಲ, ಒಂದೊಂದ್ಸತಿ ತುಂಬಾ ಹಠ ಮಾಡ್ತಾರೆ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿ. ಅಂತ ಮಕ್ಳಿಗೆ ಏನ್ ಮಾಡ್ಬೇಕಂದ್ರೆ, ನೀವು ಮಲ್ಕೊಳ್ಳೋ ಜಾಗದಲ್ಲಿ ದಿಂಬಿರುತ್ತಲ್ಲ, ಆ ದಿಂಬು ಪಕ್ಕ ಈ ಕ್ಯಾಪ್ಸೂಲ್ನ ಕಟ್ ಮಾಡಿ, ಆ ಲಿಕ್ವಿಡ್ ಟೈಪ್ ಇರುತ್ತಲ್ಲ ಅದನ್ನ ಸ್ವಲ್ಪ ಅವ್ರ ಬಟ್ಟೆ ಮೇಲೆ ಏನಾದ್ರೂ ಹಾಕ್ಬೋದು. ನೀವು ದಿಮ್ ಮೇಲೆ ಆ ಕಡೆ ಈ ಕಡೆ ಅವ್ರು ಮಲ್ಕೊಳ್ಳೋ ಜಾಗದಲ್ಲಿ ದಿಮ್ ಮೇಲೆ ನೀವು ಹಾಕ್ಬಿಟ್ರೆ 1-2 ಕಡೆ 3 ಕಡೆ ಆರಾಮಾಗಿ ಮಲ್ಕೊಂತಾರೆ ಅವ್ರು, ಉಸಿರಾಡ್ಕೊಂಡು ಚೆನ್ನಾಗೆ. ಅವ್ರಿಗೆ ಒಂಥರ ಮೂಗ್ ಕಟ್ಟಿರುತ್ತಲ್ಲ, ಒಂಥರ ರಿಲೀಫ್ ಆಗುತ್ತೆ. ವಿಕ್ಸ್ ಹಚ್ಕೊಡೋಕೆ ಹೇಗೆ ರಿಲೀಫ್ ಆಗುತ್ತೋ ನಮ್ಗೆ ಆಗ ರಿಲೀಫ್ ಆಗುತ್ತೆ. ನನ್ನ ಮಗಳು ಸ್ಕೂಲಿಂದ ಬಂದ್ಲು, ಹಣ್ಣು ತಿಂತಾ ಇದ್ದಾಳೆ. ಇನ್ನು ಅವಳನ್ನ ಮಲಗಿಸ್ಬಿಟ್ಟು ಅಡುಗೆ ಮನೆ ಒಂದು ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋಗೋದೊಂದು ಬಾಕಿ ಇದೆ. ಆಮೇಲೆ ಮೀಟ್ ಮಾಡ್ತೀನಿ ನಿಮ್ನ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಆಗ್ಲೇ ಸಂಜೆ ಆಗ್ತಾ ಇದೆ. ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಆಗೋಯ್ತು. ಇನ್ನೇನಿದ್ರು ಅಡುಗೆ ಮಾಡ್ಬೇಕು. ಇವಾಗ ಏನಾದ್ರೂ ಸಾಂಬಾರ್ ಮಾಡಿ ಅನ್ನ ಮುದ್ದೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವಾಗ ತಲೆಗೆ ಸ್ನಾನ ಮಾಡಿದೆ, ಒಣಸ್ಕೋತಾ ಇದ್ದೀನಿ. ಇನ್ನು ಒಣಗಿಲ್ಲ, ಒಣಗಬೇಕು ಸ್ವಲ್ಪ, ಹಾಗೆ ತೇವ ಇದೆ. ಸಂಜೆ ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದಾರೆ. ಅವ್ರು ಬರ್ತಾರಾ ಇಲ್ವಾ ಅನ್ನೋ ಡೌಟ್ ಇದೆ. ಅವರು ನಮ್ಮ ಜೊತೆ ಟ್ರಿಪ್ ಬರ್ತಾ ಇದಾರೆ. ಅವ್ರು ಬಂದಾಗ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟ್ರಾವೆಲ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.